ಪ್ರಧಾನಿ ಮೋದಿ ಅವರಿಗೆ ಟ್ವೀಟ್ ಮೂಲಕವಾಗಿ ಮುಖ್ಯಮಂತ್ರಿಗಳು ತಿರುಗೇಟನ್ನು ಕೊಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತೊಮ್ಮೆ ಸುಳ್ಳನ್ನ ಹೇಳಿದ್ದಾರೆ. ನಾನು ಎಲ್ಲೂ ಕೂಡ ನೀಡದ ಹೇಳಿಕೆಯನ್ನ ಪ್ರಸ್ತಾಪಿಸಿ ಮತ್ತೊಮ್ಮೆ ಸುಳ್ಳನ್ನ ಹೇಳಿದ್ದಾರೆ ಅನ್ನೋದನ್ನ ಕುಮಾರಸ್ವಾಮಿ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಹಿಂದೆ ರೈತರ ಋಣಭಾರ ವಿಚಾರದಲ್ಲೂ ಕೂಡ ಮೋದಿ ಸುಳ್ಳನ್ನ ಹೇಳಿದ್ರು. ಇದು ಎರಡನೇ ಬಾರಿ ಈ ರೀತಿಯಾಗಿ ಸುಳ್ಳನ್ನ ಹೇಳ್ತಾ ಇದ್ದಾರೆ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಪ್ರಧಾನಿ ಮೋದಿ ಅವರಿಗೆ ತಿರುಗೇಟನ್ನ ಟ್ವೀಟ್ ಮೂಲಕವಾಗಿ ಕೊಟ್ಟಿದ್ದಾರೆ. और अभी कुछ दिन पहले इस गठबंधन का ट्रेलर भी बाहर आया है. आपने देखा होगा तेलंगाना में गठबंधन का पराजय हो गया, बुरी तरह पराजय हो गया. और कर्नाटक में जहां गठबंधन की पहली सरकार बनी है वहां के मुख्यमंत्री क्या कह रहे हैं? कर्नाटक के मुख्यमंत्री जो गठबंधन की सरकार के मुख्यमंत्री हैं, अभी तो कुछ ही महीने हुए हैं और ऐसे परेशान है वो कह रहे हैं कि उन्हें मुख्यमंत्री के बजाय एक क्लर्क मात्र बना करके रख दिया गया है. और अभी कुछ दिन पहले इस गठबंधन का ट्रेलर भी बाहर आया है. आपने देखा होगा तेलंगाना में गठबंधन का पराजय हो गया, बुरी तरह पराजय हो गया. और कर्नाटक में जहां गठबंधन की पहली सरकार बनी है वहां के मुख्यमंत्री क्या कह रहे हैं? कर्नाटक के मुख्यमंत्री जो गठबंधन की सरकार के मुख्यमंत्री हैं, अभी तो कुछ ही महीने हुए हैं और ऐसे परेशान है वो कह रहे हैं कि उन्हें मुख्यमंत्री के बजाय एक क्लर्क मात्र बना करके रख दिया गया है. ಓಕೆ, ನನ್ನ ಸಹೋದ್ಯೋಗಿ ರವೀಶ್ ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವೀಶ್, ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅನ್ನೋ ರೀತಿಯಲ್ಲಿ ರಾಜಕೀಯದಲ್ಲಿ ಈಗ ಸುಳ್ಳು ಹೇಳೋದೆಲ್ಲ ಹಂಗೆ ಆಗ್ಬಿಟ್ಟಿದ್ಯಾ ಅಂತ? ಅರುಣ್, ಎಲ್ಲ ಒಂದ್ ಕಡೆ ಮೋದಿ ಅವರ ಈ ಒಂದು ಹೇಳಿಕೆ ಮಟ್ಟದಲ್ಲೂ ಕೂಡ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಈ ರೀತಿ ಮೋದಿ ಅವರು ಏನು ರಿಯಾಕ್ಟ್ ಮಾಡಿದ್ದಾರೆ, ಆ ಒಂದು ಸಾಲ ಮನ್ನಾ ಸಂದರ್ಭದಲ್ಲೂ ಕೂಡ ಇದೇ ರೀತಿ ಫಾಲ್ಸ್ ಇನ್ಫಾರ್ಮೇಶನ್ ಮತ್ತೆ ಸ್ಟೇಟ್ಮೆಂಟ್ ಅನ್ನು ಮೋದಿ ಅವರು ಕೊಟ್ಟಿದ್ರು. ಹಾಗಾಗಿ ಈಗ ಅದು ಎರಡನೇ ಬಾರಿ ಸುಳ್ಳನ್ನು ಕೂಡ ಹೇಳಿದ್ದಾರೆ. ಅವರ ಹತ್ರ ಇರತಕ್ಕಂಥದ್ದು ತಪ್ಪು ಮಾಹಿತಿ. ಹಾಗಾಗಿ ಈ ಹೇಳಿಕೆಗಳಿಂದ ನಮ್ಮ ಸಮ್ಮಿಶ್ರ ಸರ್ಕಾರದ ಯಾವುದೇ ರೀತಿಯ ಡೆವಲಪ್ಮೆಂಟ್ ಅಜೆಂಡಾವನ್ನ ತಡೆ ಒಡ್ಡೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಡೆವಲಪ್ಮೆಂಟ್ ಅಜೆಂಡಾ ಮುಂದುವರಿಯುತ್ತೆ ಅನ್ನೋದು ಕೂಡ ಒಂದ್ ರೀತಿಯ ತಿರುಗೇಟನ್ನು ಕೂಡ ಕುಮಾರಸ್ವಾಮಿ ಅವರು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಮೋದಿ ಅವರು ಮತ್ತೆ ಕುಮಾರಸ್ವಾಮಿ ಅವರ ಈ ಒಂದು ರೇಟ್ ಏನಿದೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಅವರು ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.